ಹಾಯ್ ಫ್ರೆಂಡ್ಸ್, ನಾವು ಈ ದಿನ ಗದಗ ಜಿಲ್ಲೆಯ ಒಂದು ಗಜೇಂದ್ರಗಡ ಎಂಬ ಒಂದು ಗ್ರಾಮಕ್ಕೆ, ಒಂದು ತಾಲೂಕಿಗೆ ನಾವು ಭೇಟಿಯನ್ನು ನೀಡಿದ್ದು, ಇಲ್ಲಿಯ ಒಂದು ಪ್ರವಾಸಿ ತಾಣ, ಒಂದು ಸುಪ್ರಸಿದ್ಧ ಪ್ರವಾಸಿ ತಾಣವಾದಂಥ ಗಜೇಂದ್ರಗಡದ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ದು. ಇದು ಗದಗ ಜಿಲ್ಲೆಯಿಂದ 55 ಕಿಲೋಮೀಟರ್ ಮತ್ತು ಹುಬ್ಳಿಯಿಂದ 110 ಕಿಲೋಮೀಟರ್, ಬೆಳಗಾವಿಯಿಂದ 200, ಬೆಂಗಳೂರಿನಿಂದ 405 ಕಿಲೋಮೀಟರ್ ಹೊಂದಿದೆ. ಈ ಗಜೇಂದ್ರಗಡದ ಈ ಕಾಲಕಾಲೇಶ್ವರ ದೇವಸ್ಥಾನವನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಇದಕ್ಕೆ ಇನ್ನೊಂದು ಅಡ್ಡ ಹೆಸರಿದೆ, ಇದು ಗಡ ಅಥವಾ ಗಾಡ ಎಂಬ ಒಂದು ಹೆಸರಿನಿಂದ ಕರೆಯಲ್ಪಡುತ್ತದೆ. ಇಲ್ಲಿ ನಾವು ಈ ಗಜೇಂದ್ರಗಡದಲ್ಲಿ ಭೇಟಿ ನೀಡತಕ್ಕಂಥ ಒಂದು ಪ್ರಸಿದ್ಧ ಸ್ಥಳ ಯಾವುದಪ್ಪ ಅಂತಂದ್ರೆ ಕಾಲಕಾಲೇಶ್ವರ ದೇವಸ್ಥಾನ. ಇದು ಉತ್ತರ ಕರ್ನಾಟಕದ ಒಂದು ಪ್ರಸಿದ್ಧ ಸ್ಥಳ. ಇದು ಬೆಟ್ಟಗಳ ನಡುವೆ ಇದೆ. ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಬೆಟ್ಟಗಳ ನಡುವೆ, ಅದರಲ್ಲಿ ಕಾಲಕಾಲೇಶ್ವರ ರೂಪದಲ್ಲಿ ಪೂಜಿಸಲ್ಪಡುವ ಶಿವನ ಅಂದ್ರೆ ದಕ್ಷಿಣ ಕಾಶಿ ಶಿವನ ಸುತ್ತುವರಿದ ಕಾಲಕಾಲೇಶ್ವರ ದೇವಸ್ಥಾನವಾಗಿದೆ. ದೇವಾಲಯಕ್ಕೆ ನಿಮ್ಮನ್ನ ಕರೆದೊಯ್ಯುವ ಒಂದು ಕೆಲವು ಮೆಟ್ಟಲುಗಳಿವೆ. ಮೆಟ್ಟಲು ತೋರಿಸ. ಒಂದು ದೊಡ್ಡದಾದಂತ ಮೆಟ್ಟಲುಗಳಿವೆ. ಮುಂದೆ ಹೋಗುತ್ತಾ ಹೋಗುತ್ತಾ ನಮ್ಮನ್ನ ಕಾಲಕಾಲೇಶ್ವರ ಮೂರ್ತಿಯ ಕಡೆಗೆ ಕರೆದುಕೊಳ್ಳಲು ಹೋಗುತ್ತವೆ. ಇದು ಲಿಂಗವನ್ನು ಹೊಂದಿರತಕ್ಕಂತ ಒಂದು ಸಾಂಪ್ರದಾಯಿಕ ದೇವಾಲಯ. ನಾವು ಅದೇ ಆವರಣದಲ್ಲಿ ವೀರಭದ್ರ ದೇವಾಲಯವನ್ನ ಕಾಣಬಹುದು. ಯಾವ ಕಥೆಯಲ್ಲಿ ರೂಪದಲ್ಲಿ ಇದೆ ಅಂತಂದ್ರೆ, ಕಾಲಕಾಲೇಶ್ವರ ದೇವಸ್ಥಾನ ಇದು ಯುಗಾದಿಯ ಅಂದರೆ ಕನ್ನಡಿಗರ ಹೊಸ ವರ್ಷವಾದಂತ ಯುಗಾದಿಯ ಇಂದಿನ ರಾತ್ರಿ ಸಂಭವಿಸುವ ಒಂದಿಷ್ಟು ಪವಾಡದ ಬಗ್ಗೆ ನಾನಿಂದ ಹೇಳುತ್ತೇನೆ. ಏನಪ್ಪಾ ಪವಾಡ ಅಂತಂದ್ರೆ, ದೇವಾಲಯದ ಪಂಡಿತ ಅಥವಾ ಪೂಜಾರಿ ಒಂದು ಸುಣ್ಣದ ಕಲ್ಲಿನ ದ್ರಾವಣವನ್ನು ತಯಾರಿಸಿ ಆ ಬೆಟ್ಟದ ಮುಂದೆ ಇಟ್ಟಾಗ ಸಾಕ್ಷಾತ್ ಕಾಲಕಾಲೇಶ್ವರನೇ ರಾತ್ರಿಯ ಸಮಯದಲ್ಲಿ ತಾನೇ ತನ್ನ ಗುಡ್ಡಕ್ಕೆ ಅಥವಾ ಬೆಟ್ಟಕ್ಕೆ ತಾನೇ ಸುಣ್ಣದ ದ್ರಾವಣವನ್ನು ಅಥವಾ ಕಲ್ಲಿನ ದ್ರಾವಣವನ್ನು ಬಳಿದುಕೊಂಡು ಎಲ್ಲರನ್ನ ಆಶ್ಚರ್ಯಕರತರಾಗಿ ಮಾಡುತ್ತಾನೆ. ಇದು ಕಾಲಕಾಲೇಶ್ವರನ ಪವಾಡ. ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರಪ್ಪ ಅಂತಂದ್ರೆ, ದೇವಾಲಯದ ನಿರ್ಗಮನದವರೆಗೆ ಅಂತರಗಂಗೆ ಎಂಬ ಒಂದು ಸಣ್ಣ ಚೌಕಾಕಾರಿನ ನೀರಿನ ಜಲಾಶಯವಿದೆ. ಇದು ವರ್ಷ ಪೂರ್ತಿ ನಿರಂತರವಾಗಿ ಪೀಪಲ್ ಮರದ ಬೇರುಗಳ ಉದ್ದಕ್ಕೂ ನೀರು ಹರಿಯುತ್ತದೆ. ಏನಪ್ಪಾ ಅಂತಂದ್ರೆ, ಇದು ಬೇಸಿಗೆಯ ಕಾಲದಲ್ಲಿ ಕೂಡ ಒಂದು ವರ್ಷಗಳ ಕಾಲ ನಿರಂತರವಾಗಿ ಈ ಬೆಟ್ಟದ ಮೇಲಿಂದ ನೀರುಗಳು ಬೀಳುತ್ತವೆ. ಇದಕ್ಕೆ ಸಾಕ್ಷಿ ಏನಪ್ಪಾ ಅಂದ್ರೆ ಆ ಕಾಲಕಾಲೇಶ್ವರನ ಪವಾಡ. ಇದು ಮುಂದೆ ಹಿಂಗೇ ಆದರೆ ಅಜ್ಞಾತ ಬೇರನ್ನು ಹೊಂದಿದೆ. ಇದು ಪವಾಡ ಪುರುಷನ ಸ್ಥಳವಾಗಿದ್ದು, ಇಲ್ಲಿ ಬೇಡಿದ್ದನ್ನು ನೀಡತಕ್ಕಂತ ಒಂದು ಪವಾಡ ಪುಣ್ಯ ಸ್ಥಳವಾಗಿದೆ. ಇದು ಕಾಲಕಾಲೇಶ್ವರನ ಒಂದು ಸಣ್ಣ ಕಿರು ಮಾಹಿತಿ.